ನಮಸ್ಕಾರ ಮತ್ತು ಸಿಐ ಮೇಲಾಗಿ ಅಥವಾ ಸ್ಟೀಲ್ನಲ್ಲಿ ಟರ್ನಿಂಗ್ ಮತ್ತು ಬೋರಿಂಗ್ ಅಭ್ಯಾಸದ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಮಾಡುವುದು ಲರ್ನ್ ಫೇಸಿಂಗ್ ಮತ್ತು ಗ್ರೂವಿಂಗ್ ಕಲಿಯುವುದು, ರೀಮಿಂಗ್ ಕಾರ್ಯಾಚರಣೆಯನ್ನು ಕಲಿಯುವುದು. ಇದಕ್ಕೆ ಅಗತ್ಯವಿರುವ ಸಲಕರಣೆಗಳು ಹೀಗಿವೆ: ಲೇತ್, ಫೋರ್ಜಾ ಚುಕ್, ಚಕ್ಕಿ, ಟೂಲ್ ಪೋಸ್ಟ್ ಕೀ, ಕಟಿಂಗ್ ಟೂಲ್ಸ್, ವರ್ನಿಯರ್ ಕ್ಯಾಲಿಪರ್ಸ್, ಯೂನಿವರ್ಸಲ್ ಸರ್ಫೇಸ್ ಗೇಜ್, ಸೆಂಟರ್ ಡ್ರಿಲ್, 8 mm ಡ್ರಿಲ್ ಬಿಟ್, 12 mm ಡ್ರಿಲ್ ಬಿಟ್, 16 mm ಡ್ರಿಲ್ ಬಿಟ್, ಬೋರಿಂಗ್ ಬಾರ್, ರೀಮರ್. ಈ ವ್ಯಾಯಾಮದ ಮೂಲಕ ತಿರುಗುವಿಕೆ ಮತ್ತು ನೀರಸವನ್ನು ಹೇಗೆ ನಿರ್ವಹಿಸುವುದು ಎಂದು ಕಲಿಯೋಣ. ವರ್ನಿಯರ್ ಕ್ಯಾಲಿಪರ್ ಮತ್ತು ಸ್ಟೀಲ್ ನಿಯಮವನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. ಚಕ್ ಕೀ ಸಹಾಯದಿಂದ ಫೋರ್ಜಾವ್ ಚಕ್ ಕೆಲಸವನ್ನು ಆರೋಹಿಸಿ. ಚಕ್ನ ಹೊರಗೆ ಗರಿಷ್ಠ ಮತ್ತು ಉದ್ದವನ್ನು ಇಟ್ಟುಕೊಳ್ಳುವ ಮೂಲಕ ಮೇಲ್ಮೈ ಗೇಜನ್ನು ಬಳಸಿಕೊಂಡು ಕೆಲಸದ ಸತ್ಯತೆಯನ್ನು ಪರಿಶೀಲಿಸಿ. ಕೆಲಸದ ಒಂದು ತುದಿಯನ್ನು ಎದುರಿಸಿ. ಕೆಲಸವನ್ನು 145 mm ವ್ಯಾಸಕ್ಕೆ ಗರಿಷ್ಠ ಉದ್ದಕ್ಕೆ ತಿರುಗಿಸಿ. ದಿಯಾದಿಂದ ಮುಖದ ಭಾಗವನ್ನು ಗ್ರೂವ್ ಮಾಡಿ. ವ್ಯಾಸಕ್ಕೆ 125.6 mm, 2.5 mm, ಆಳಕ್ಕೆ 40 mm. ಗ್ರೂವಿಂಗ್ ಮಾಡುವಾಗ ಮಧ್ಯಭಾಗದಲ್ಲಿ 40 mm ವ್ಯಾಸವನ್ನು ನಿರ್ವಹಿಸಿ. ಲೇತ್ನಿಂದ ಕೆಲಸದ ಭಾಗವನ್ನು ಅನ್ಕ್ಲಾಂಪ್ ಮಾಡಿ. ವರ್ಕ್ ಪೀಸ್ ಅನ್ನು ಹಿಮ್ಮುಖಗೊಳಿಸಿ ಮತ್ತು ಕೆಲಸವನ್ನು ಚಕ್ಗೆ ಆರೋಹಿಸಿ. ಸಾರ್ವತ್ರಿಕ ಮೇಲ್ಮೈ ಗೇಜ್ ಬಳಸಿ ವರ್ಕ್ ಪೀಸ್ನ ಸತ್ಯತೆಯನ್ನು ಪರಿಶೀಲಿಸಿ. 28 mm ಉದ್ದವನ್ನು ನಿರ್ವಹಿಸಲು ಕೆಲಸದ ಭಾಗವನ್ನು ಭಾಗ ಮಾಡಿ ಮತ್ತು ಎದುರಿಸಿ. ಈಗ ಕೇಂದ್ರವನ್ನು ಪತ್ತೆ ಮಾಡಿ ಮತ್ತು ಮಧ್ಯದಲ್ಲಿ ಪೈಲಟ್ ರಂಧ್ರವಾಗಿ ಕೆಲಸವನ್ನು ಮಾಡಿ. ಪ್ರೀ ಡ್ರಿಲ್ಡ್ ರಂಧ್ರವನ್ನು 8 mm ವ್ಯಾಸಕ್ಕೆ ಕೊರೆದು ಹಿಗ್ಗಿಸಿ. ಪ್ರೀ ಡ್ರಿಲ್ಡ್ ರಂಧ್ರವನ್ನು 8 mm ವ್ಯಾಸಕ್ಕೆ ಕೊರೆದು ಹಿಗ್ಗಿಸಿ. ಪ್ರೀ ಡ್ರಿಲ್ ಮಾಡಿದ ರಂಧ್ರವನ್ನು 16 mm ವ್ಯಾಸಕ್ಕೆ ಕೊರೆದು ಹಿಗ್ಗಿಸಿ. ಬೋರಿಂಗ್ ಬಾರ್ ಅನ್ನು ಟೂಲ್ ಪೋಸ್ಟ್ಗೆ ಹೊಂದಿಸಿ. ಡಯಾವನ್ನು ಕೊರೆದು ಹಿಗ್ಗಿಸಿ. ಡಯಾಕ್ಕೆ 16 mm ರಂಧ್ರ, 26.7 mm.
ವಿ ಟೂಲ್ ಅಥವಾ ಚೇಂಫರಿಂಗ್ ಟೂಲ್ ಅನ್ನು ಬಳಸಿಕೊಂಡು ಮಧ್ಯದ ರಂಧ್ರದ ಅಂಚನ್ನು ಚೇಂಫರ್ ಮಾಡಿ. ಈಗ ದಯಾದ ಮುಖದ ಭಾಗವನ್ನು ಗ್ರೂವ್ ಮಾಡಿ. ವ್ಯಾಸಕ್ಕೆ 125.6 mm, 2.5 mm ಆಳಕ್ಕೆ 40 mm. ವರ್ಕ್ ಪೀಸ್ ಅನ್ನು ಹಿಮ್ಮುಖಗೊಳಿಸಿ ಮತ್ತು ಕೆಲಸವನ್ನು ಮರುಕ್ಲಾಂಪ್ ಮಾಡಿ. ಸಾರ್ವತ್ರಿಕ ಮೇಲ್ಮೈ ಗೇಜ್ ಬಳಸಿ ವರ್ಕ್ ಪೀಸ್ನ ಸತ್ಯತೆಯನ್ನು ಪರಿಶೀಲಿಸಿ. ವಿ ಟೂಲ್ ಅಥವಾ ಚೇಂಫರಿಂಗ್ ಟೂಲ್ ಅನ್ನು ಬಳಸಿಕೊಂಡು ಮಧ್ಯದ ರಂಧ್ರದ ಅಂಚನ್ನು ಚೇಂಫರ್ ಮಾಡಿ. ಸೂಕ್ತವಾದ ಯಂತ್ರ ರೀಮರ್ ಅನ್ನು ಬಳಸಿಕೊಂಡು 27H7 ವ್ಯಾಸಕ್ಕೆ ಕೊರೆದ ರಂಧ್ರವನ್ನು ರೀಮ್ ಮಾಡಿ. ಬುಷ್ ಮತ್ತು ಅಡಿಕೆ ಜೊತೆಗೆ ಮ್ಯಾಂಡಲ್ನಲ್ಲಿ ಕೆಲಸವನ್ನು ತೆಗೆದುಹಾಕಿ ಮತ್ತು ಆರೋಹಿಸಿ. ಲೇತ್ನ ಕೇಂದ್ರಗಳ ನಡುವೆ ಮ್ಯಾಂಡ್ರಲ್ ಅನ್ನು ಹಿಡಿದುಕೊಳ್ಳಿ. 140 mm ನ ಅಂತಿಮ ವ್ಯಾಸಕ್ಕೆ ಸರಳವಾದ ತಿರುವನ್ನು ಪೂರ್ಣಗೊಳಿಸಿ. ಎರಡೂ ತುದಿಗಳನ್ನು ಚೇಂಬರ್ ಮಾಡಿ. ಮೃದುವಾದ ಫೈಲ್ ಅನ್ನು ಬಳಸಿಕೊಂಡು ವರ್ಕ್ ಪೀಸ್ ಅನ್ನು ಡಿಬರ್ ಮಾಡಿ. ವರ್ಕ್ ಪೀಸ್ ಅನ್ನು ಅನ್ಕ್ಲಾಂಪ್ ಮಾಡಿ ಮತ್ತು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ವರ್ನಿಯರ್ ಕ್ಯಾಲಿಪರ್ಗಳನ್ನು ಬಳಸಿಕೊಂಡು ಆಯಾಮಗಳನ್ನು ಅಳೆಯಿರಿ ಮತ್ತು ಖಚಿತಪಡಿಸಿಕೊಳ್ಳಿ. ಕೆಲಸದ ತುಂಡು ಮೇಲೆ ತೆಳುವಾದ ಕೋಟ್ ಎಣ್ಣೆಯನ್ನು ಅನ್ವಯಿಸಿ ಮತ್ತು ಹೆಚ್ಚಿನ ತಪಾಸಣೆಗಾಗಿ ಅದನ್ನು ಸಂರಕ್ಷಿಸಿ. ಫೇಸ್ ವರ್ಕ್ ಬೈ ದ ಹ್ಯಾಂಡ್ ಫೀಡ್ ಮೆಥಡ್ ಯೂಸಿಂಗ್ ದ ರೈಟ್ ಹ್ಯಾಂಡ್ ಫೇಸಿಂಗ್ ಟೂಲ್. ಕೊನೆಯಲ್ಲಿ ಹೆಚ್ಚುವರಿ ವಸ್ತುಗಳನ್ನು ತೆಗೆದುಹಾಕಲು ಅಥವಾ ಕೆಲಸದ ಮುಖವನ್ನು ಲೇತ್ ಅಕ್ಷಕ್ಕೆ ಲಂಬವಾಗಿ ಮಾಡಲು ಎದುರಿಸುತ್ತಿರುವ ಕಾರ್ಯಾಚರಣೆಯನ್ನು ಮಾಡಲಾಗುತ್ತದೆ. ಟೂಲ್ ಪೋಸ್ಟ್ನಲ್ಲಿ ಕನಿಷ್ಠ ಓವರ್ ಹ್ಯಾಂಗ್ನೊಂದಿಗೆ ಸರಿಯಾದ ಮಧ್ಯದ ಎತ್ತರಕ್ಕೆ ಉಪಕರಣವನ್ನು ಹಿಡಿದುಕೊಳ್ಳಿ. ಕೇಂದ್ರದಿಂದ 4 ರಿಂದ 10 mm ದೂರದಲ್ಲಿ ವರ್ಕ್ ಫೇಸ್ನೊಂದಿಗೆ ಟೂಲ್ ಪಾಯಿಂಟ್ ಅನ್ನು ಸ್ಪರ್ಶಿಸಿ. ಕೆಲಸದ ಮುಖದ ಒಳಗೆ ಸಂಯುಕ್ತ ಸ್ಲೈಡ್ ಮೂಲಕ ಸುಮಾರು 0.5 mm ಉಪಕರಣವನ್ನು ಫೀಡ್ ಮಾಡಿ. ಟೂಲ್ ಟಿಪ್ ಮಧ್ಯಭಾಗವನ್ನು ದಾಟುವವರೆಗೆ ಕ್ರಾಸ್ ಸ್ಲೈಡ್ ಮೂಲಕ ಕೆಲಸದ ಮಧ್ಯಭಾಗದ ಕಡೆಗೆ ಉಪಕರಣ ತೆಗೆದುಕೊಂಡು ಹೋಗಿ. ಉಪಕರಣವು ಕೆಲಸವನ್ನು ತೆರವುಗೊಳಿಸುವವರೆಗೆ ಕ್ರಾಸ್ ಸ್ಲೈಡ್ ಅನ್ನು ಬಳಸಿಕೊಂಡು ಕೆಲಸದ ಅಂಚಿನಲ್ಲಿ ಉಪಕರಣವನ್ನು ಫೀಡ್ ಮಾಡಿ. ಕೆಲಸದ ಉದ್ದವನ್ನು ಅಳೆಯಿರಿ. ಗಾತ್ರಕ್ಕೆ ಇನ್ನೊಂದು ತುದಿಯನ್ನು ಎದುರಿಸಲು ಕೆಲಸವನ್ನು ರೀಫಿಕ್ಸ್ ಮಾಡಿ. ಅಗತ್ಯವಿರುವ ಪ್ರಮಾಣದ ವಸ್ತುಗಳನ್ನು ತೆಗೆದುಹಾಕುವವರೆಗೆ ಅನುಕ್ರಮವನ್ನು ಪುನರಾವರ್ತಿಸಿ. ಈಗ ನಾವು ಕಲಿತಿರುವುದನ್ನು ರೀಕ್ಯಾಪ್ ಮಾಡೋಣ. ಲರ್ನ್ ಫೇಸಿಂಗ್ ಮತ್ತು ಗ್ರೂವಿಂಗ್ ಮಾಡುವುದನ್ನು ಕಲಿಯಿರಿ. ರೀಮಿಂಗ್ ಕಾರ್ಯಾಚರಣೆ ಮಾಡುವುದನ್ನು ಕಲಿಯಿರಿ. ಆದ್ದರಿಂದ ಸಿಐ ಮೇಲಾಗಿ ಅಥವಾ ಉಕ್ಕಿನ ಮೇಲೆ ತಿರುಗುವ ಮತ್ತು ನೀರಸ ಅಭ್ಯಾಸದ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.